ನಾನು ಪ್ರೀತಿಯಿಂದ ಮಾಡುವ ನಮಸ್ಕಾರಗಳು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ದುರಾಡಳಿತ ಮತ್ತು ದುರ್ವ್ಯವಹಾರಗಳ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಾವು ಮಾಧ್ಯಮಗಳ ಮೂಲಕ ಚರ್ಚಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ದೂರನ್ನು ಸಲ್ಲಿಸಲಾಗಿದೆ. ಆ ದೂರುಗಳನ್ನು ಸ್ವೀಕರಿಸಿದಂಥ ಸಂಬಂಧಪಟ್ಟಂಥ ಇಲಾಖೆಗಳು ಅದರ ತನಿಖೆಗೆ ತನಿಖೆಗೆ ಒಳಪಡಿಸಿದೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಆ ಮನುಷ್ಯ ಇನ್ನೂ ಕೂಡ ತನ್ನ ಉಚ್ಚಾಟಗಳನ್ನು ಬಿಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಆತನ ಬಗ್ಗೆ ನಡೆದಂಥ ಸಮಾವೇಶಗಳು ಬೆಂಗಳೂರಿನಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು, ಮೈಸೂರಿನಲ್ಲಾಗಿರ್ಬೋದು ಮತ್ತು ಶಿವಮೊಗ್ಗದಲ್ಲಾಗಿರ್ಬೋದು, ಆ ಸಂದರ್ಭದಲ್ಲಿ ಏನು ಠರಾವುಗಳನ್ನು ಪಾಸ್ ಮಾಡಿದ್ದೋ ಠರಾವುಗಳಿಗೆ ಏನು ಅಲ್ಲಿಗೆ ಬಂದಿದ್ದಂಥ ಜನ ಅದಕ್ಕೆ ಸಹಿ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಆತ ನೋಟಿಸನ್ನು ಜಾರಿ ಮಾಡ್ತಾ ಇರ್ತಕ್ಕಂಥ ಉಚ್ಚಾಟಕ್ಕೆ ತಲುಪಿದ್ದಾರೆ. ನನಗನ್ಸುತ್ತೆ ಈ ಮನುಷ್ಯನ ಮಾನಸಿಕ ಸ್ಥಿತಿ ಸರಿ ಇದೆಯೇ ಅಂತ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಆರೋಪಗಳನ್ನು ಸಾಬೀತುಪಡಿಸಬೇಕಾಗಿರ್ತಕ್ಕಂಥದ್ದು ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮನುಷ್ಯನ ಕರ್ತವ್ಯ. ಆತ ನಾವು ಆರೋಪಿ ಅಂತ ಪರಿಗಣಿಸಿಲ್ಲ, ಆರೋಪಗಳನ್ನು ಮಾಡಿದ್ದೇವೆ ಹೊರತು ಆತ ಆರೋಪಿ ಅಂತೇನು ಪರಿಗಣಿಸಿಲ್ಲ. ಈತ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಣವನ್ನು ದುರುಪಯೋಗಪಡಿಸ್ತಾ ಇರ್ತಕ್ಕಂಥದ್ದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಅಂತ ನನ್ನ ಅಭಿಪ್ರಾಯ. ಜನರಿಗೆ ಈತ ನೋಟಿಸನ್ನು ಕೊಡ್ತಾ ಇದ್ದಾನೆ. ಆ ನೋಟಿಸ್ನಲ್ಲಿ ಇರ್ತಕ್ಕಂಥ ಅಂಶ ಒಂದೇ, ಮ್ಯಾಟ್ರ್ ಒಂದೇ. ಆದರೆ ಇದಕ್ಕೆ ನೋಟಿಸ್ ಕೊಡುವಾಗ ಅಲ್ಲಿಯ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂಥ ವಕೀಲರು ಇದನ್ನು ಪರಾಮರ್ಶೆ ಇದ್ದಾರೆಯೇ ಇಲ್ಲವೇ ಅನ್ನೋದು ಅನುಮಾನ. ಒಟ್ಟಾರೆ ಪರಿಷತ್ತಿನ ಹಣವನ್ನು ಪಡೆಯೋದಕ್ಕೆ ಮಾತ್ರ ಅವರು ಸೀಮಿತವಾಗಿದ್ದಾರೆ ಎನ್ನುವಂಥದ್ದು. ಆದರೆ ಈತನ ಬಗ್ಗೆ ಯಾರೂ ಕೂಡ ಧ್ವನಿಯನ್ನು ಎತ್ತಬಾರ್ದು, ಯಾರೂ ಕೂಡ ಮಾತಾಡಬಾರ್ದು ಅನ್ನುವಂಥದ್ದು ಈತನ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುತ್ತೆಯೇ ಹೊರತು ಮತ್ತೇನೂ ಕೂಡ ಅಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೇವೆ, ಆತನಿಗೆ ವಿನಯ ಇರಬೇಕು, ಸಜ್ಜನಿಕೆ ಇರಬೇಕು. ಜನಸಾಮಾನ್ಯರ ಪರಿಷತ್ತು ಅಂತ ಅನ್ನುವಂಥ ಈ ಮನುಷ್ಯ ಪೊಲೀಸ್ನವರನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರೋಟೋಕಾಲನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇದು ಯಾವ ನ್ಯಾಯ ಅಂತ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಈತನ ದುರಾಡಳಿತವನ್ನು ತಡೆಗಟ್ಟುವ ದಿಸೆಯಲ್ಲಿನ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ನಾನು ಈ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾರ್ಯಾರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾನೋ, ಸಹಿ ಹಾಕಿರ್ತಕ್ಕಂಥವ್ರು ಯಾರ್ಯಾರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆಯೋ ಅವ್ರು ಯಾರೂ ಕೂಡ ಎದುರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ನೋಟಿಸು ಕೇವಲ ಹೆದರಿಕೆಯನ್ನು ಉಂಟು ಮಾಡೋದಕ್ಕೆ ಮಾಡಿರ್ತಕ್ಕಂಥದ್ದು ಹೊರತು ಕಾನೂನಾತ್ಮಕವಾಗಿ ಆತ ಜಯವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಆತನ ಉಚ್ಚಾಟಕ್ಕೆ ಒಂದು ತಡೆ ಬರ್ತದೆ, ತಡೆ ಸಿಕ್ಕೇ ಸಿಗುತ್ತೆ. ಇದರ ಬಗ್ಗೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಸ್ಪಷ್ಟವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾನು ಈ ಮೂಲಕ ಒಂದು ಮನವಿಯನ್ನು ಮಾಡ್ತೇನೆ. ತಕ್ಷಣ ನಿಮ್ಮ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ಅಥವಾ ನೀವು ಏನೂ ಮಾಡಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಪತ್ರಿಕೆಗಳ ಮೂಲಕ ಅಲ್ಲ ಅಥವಾ ಹೇಳಿಕೆಗಳ ಮೂಲಕ ಅಲ್ಲ. ಅದು ಈಗ ವಿಚಾರಣೆಯನ್ನು ಏನು ಮಾಡೋದಕ್ಕೆ ಹೊರಟಿದ್ದಾರೋ ಇಲಾಖೆಗಳು, ಆ ವಿಚಾರಣಾ ಅಧಿಕಾರಿಗಳ ಮುಂದೆ ನಿಮ್ಮ ಸತ್ಯಾಸತ್ಯತೆ ಏನು ಅಂತಂದು ತಿಳಿಯಪಡಿಸಿ ನೀವು ಅದರಿಂದ ಮುಕ್ತರಾದರೆ ನಾವು ನಿಜವಾಗಿಯೂ ಕೂಡ ಸಂತೋಷ ಪಡ್ತೇವೆ, ನಿಮ್ಮನ್ನು ಸ್ವಾಗತಿಸ್ತೇವೆ. ಅದನ್ನು ಬಿಟ್ಟು ಹೆದರಿಕೆಯ ವಾತಾವರಣವನ್ನು ಉಂಟು ಮಾಡೋದಕ್ಕೆ ಹೋದರೆ ನಿಮ್ಮ ಹಾಗೆ ನಾವು ಕೂಡ ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ನಿಮಗೇನು ಹಕ್ಕಿದೆಯೋ ಅದೇ ರೀತಿಯಾದಂಥ ಹಕ್ಕು ನಮಗೂ ಕೂಡ ಇದೆ. ನಿಮಗೇನು ಕಾನೂನು ಇದೆಯೋ ನಮಗೂ ಕೂಡ ಕಾನೂನಿದೆ. ಈ ಮೂಲಕವಾಗಿ ನಿಮಗೆ ಯಾಕೆ ಈ ಮಾಧ್ಯಮದ ಮೂಲಕ ನಾನು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇನೆ ಅಂತಂದರೆ, ಜನಸಾಮಾನ್ಯರು ಲಾಯರ್ ನೋಟಿಸ್ಗಳಿಗೆ, ಕೋರ್ಟ್ ವ್ಯವಹಾರಗಳಿಗೆ ಎದುರು ಬಿಡ್ತಾರೆ ಅವರು. ಆದ್ದರಿಂದ ಯಾರೂ ಕೂಡ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈತ ಅಪರಾಧ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ತಪ್ಪೇನೂ ಆಗೋದಿಲ್ಲ. ಆದ್ದರಿಂದ ಅಪರಾಧ ಮಾಡಿದ್ದಾನೆ ಅಂತ ಹೇಳುವ ಹಕ್ಕು ನಮಗಿದೆ, ಅದನ್ನು ನಿರಾಕರಿಸುವ ಹಕ್ಕು ನಿಮಗೂ ಕೂಡ ಇದೆ. ಇದನ್ನು ಸ್ಪಷ್ಟಪಡಿಸಬೇಕು. ಇದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಈ ಮೂಲಕ ತಮಗೊಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕದ ಎಲ್ಲ ಮಹನೀಯರನ್ನು ಸ್ವಾತಂತ್ರ್ಯವನ್ನು ಬಯಸ್ತಕ್ಕಂಥ ಎಲ್ಲರ ಪರವಾಗಿ ನಾನು ಮನವಿ ಮಾಡೋದೇನು ಅಂತಂದರೆ, ದಯಮಾಡಿ ಈತನ ನಡವಳಿಕೆ ಸರಿಯೇ ಅಥವಾ ಅಲ್ಲವೇ ಅಥವಾ ಸರಿ ಇದೆಯೇ ಅಲ್ಲವೇ ಅನ್ನುವಂಥ ವಿಚಾರವನ್ನು ತಾವು ದಯವಿಟ್ಟು ಪರಿಶೀಲಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಈ ಯಾರ್ಯಾರು ಅಕಸ್ಮಾತ್ ನೋಟಿಸನ್ನು ಪಡ್ಕೊಂಡಿದ್ದಾರೋ ಅವ್ರು ಯಾರೂ ಕೂಡ ಗಾಬರಿ ಆಗಬೇಕಾದಿಲ್ಲ. ಅವರು ನನ್ನನ್ನು ಅಥವಾ ನಮ್ಮ ತಂಡವನ್ನು ಸಂಪರ್ಕಿಸಿದ್ರೆ ಅವರಿಗೆ ಏನು ಸೂಕ್ತ ರೀತಿಯಾಗಿರ್ತಕ್ಕಂಥ ಸಮಾಧಾನವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಮಾನ್ಯ ಜೋಶಿಯವರಿಗೆ
ನಾನು ಈ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಿಮ್ಮ ಈ ರೀತಿಯಾದಂಥ ಬೆದರಿಕೆಗಳಿಗೆ ನಾವು ಬಗ್ಗುವಂಥವರಲ್ಲ. ಕಾನೂನಾತ್ಮಕವಾಗಿ ನಾವು ಕೂಡ ಹೋರಾಟ ಮಾಡುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ ಅನ್ನುವ ಮಾತನ್ನು ಹೇಳ್ತಾ, ನನಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ ಈ ಮೂಲಕ ನಾನು ಅಭಯವನ್ನು ನೀಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಂತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಈಗಾಗಲೇ ಇವರ ಸರ್ವಾಧಿಕಾರಿ ಧೋರಣೆ ಅನ್ನುವಂಥ ಮಾತುಗಳನ್ನು ನಾವೇನು ಹೇಳಿದ್ವೋ ಅದಕ್ಕೆ ಪೂರಕವಾಗಿ ಅವರ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯದರ್ಶಿಗಳು ಸನ್ಮಾನ್ಯ ಮಹಾಲಿಂಗಯ್ಯನವರು, ಸನ್ಮಾನ್ಯ ನೇಬಾ ರಾಮಲಿಂಗ ಶೆಟ್ಟಿಯವರು, ಶ್ರೀಮತಿ ಪದ್ಮಿನಿ ನಾಗರಾಜ್ ಅವರು ಈಗಾಗಲೇ ಅವರು ದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ದೀರ್ಘವಾದ ಉತ್ತರದಲ್ಲಿಯೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಧೋರಣೆ ಏನಿದೆ, ಅವರು ಯಾವ ರೀತಿಯಲ್ಲಿ ತಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ನಡೆಸ್ಕೊಳ್ತಾ ಇದ್ದಾರೆ, ತಮ್ಮ ಪದಾಧಿಕಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂತನ್ನುವಂಥದ್ದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಬಹುಶಃ ನೀವೆಲ್ಲ ನೋಡಿದ್ದೀರಿ ಅಂತ ಕಾಣಿಸುತ್ತೆ. ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗಿಲ್ಲ. ಬಹುಶಃ ಅದನ್ನು ಅವ್ರು ನಿರಾಕರಿಸಲಿ, ಅದರ ಬಗ್ಗೆ ಅವರು ಹೇಳಿಕೆಯನ್ನು ಕೊಡಲಿ. ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ಯಾವುದೇ ವಿಧವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ದೇನೆ, ನಾವೇನು ಹೊರಗಿನಿಂದ ಆರೋಪಗಳನ್ನು ಮಾಡಿಲ್ಲ, ಇದನ್ನು ಮಾನ್ಯ ಜೋಶಿಯವರು ಅರ್ಥ ಮಾಡ್ಕೊಳ್ಬೇಕು. ನಾವು ಹೊರಗಿನಿಂದ ಆರೋಪಗಳನ್ನು ಮಾಡಿಲ್ಲ, ಮನಸ್ಸಿಗೆ ಬಂದಾಗ ನಾವು ಆರೋಪಗಳನ್ನು ಮಾಡಿಲ್ಲ. ನಿಮ್ಮ ವಾರ್ಷಿಕ ವರದಿಯಲ್ಲಿ ಏನು ಆರೋಪಗಳಿದೆಯೋ ಅಲ್ಲಿ ಏನು ಆಡಿಟ್ರು ಏನು ಅಲ್ಲಿ ತೋರಿಸಿದ್ದಾನೋ, ಏನೇನು ಲ್ಯಾಪ್ಸಸ್ಸನ್ನು ತೋರಿಸಿದಾರೋ ಆ ಲ್ಯಾಪ್ಸಸ್ಗೆ ನೀವು ಉದಾಹರಣೆ ಕೊಡದೇನೆ, ಅದಕ್ಕೆ ಉತ್ತರವನ್ನು ಕೊಡದೇನೆ ಮುಂದಕ್ಕೆ ಏನು ಹೋಗಿದ್ದಾರೋ ಅವುಗಳನ್ನು ಮಾತ್ರ ತೆಗೆದುಕೊಂಡು ನಾವು ಆರೋಪವನ್ನು ಸಾಬೀತುಪಡಿಸಿ ಹೊರಟಿದ್ದೀವಿ. ಅಥವಾ ನೀವು ಅದನ್ನು ಆರೋಪವನ್ನು ನಿರಾಕರಿಸಿ ಅದು ನಿಮ್ಮ ಆಡಿಟ್ರ್ ಎತ್ತಿರ್ತಕ್ಕಂಥ ಆಕ್ಷೇಪಗಳನ್ನೇ ನಾವು ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ನಾವು ಪ್ರತ್ಯೇಕವಾಗಿ ಏನೂ ಆರೋಪ ಮಾಡಿಲ್ಲ ಮಾನ್ಯ ಜೋಶಿಯವರೇ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಅದಕ್ಕೆ ಉತ್ತರವನ್ನು ಕೊಡದು ಬಿಟ್ಟು ಈ ವಾಮಮಾರ್ಗವನ್ನು ಹಿಡಿದು ಎದುರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಎಲ್ಲಿವರೆಗೆ ಎದುರಿಸ್ತೀರಿ? ಸರ್ವಾಧಿಕಾರಿಗಳಿಗೆ ಕೊನೆ ಇದ್ದೇ ಇದೆ. ಈ ಸರ್ವಾಧಿಕಾರವನ್ನು ಬಿಡಿ ಅಂತ ನಾವು ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ನೀವು ನಮಗೆ ಶತ್ರುಗಳಲ್ಲ, ನೀವು ನಮ್ಮ ವಿರೋಧಿಗಳಷ್ಟೇ. ನಮ್ಮ ನಿಲುವಿಗೆ ವಿರೋಧವಾಗಿರ್ತಕ್ಕಂಥವ್ರು ನಿಮ್ಮನ್ನು ಸಾಹಿತ್ಯ ಪರಿಷತ್ತಿನ ಶ್ರೀಸಾಮಾನ್ಯನಿಗೆ ಪ್ರವೇಶವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳುವಂಥ ಮನುಷ್ಯ ನೀನು ಕೋಟೆಯನ್ನು ಕಟ್ಟಿಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥದ್ದನ್ನು ವಿರೋಧಿಸುವ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೋಶಿಯವರೇ, ಕಾನೂನು ಎಲ್ರಿಗೂ ಒಂದೇ. ನಿಮಗೂ ಕಾನೂನಿದೆ, ನಮಗೂ ಕಾನೂನಿದೆ. ಕಾನೂನಿನ ಮೂಲಕ ಹೋರಾಟ ಮಾಡೋಣ. ಕಾನೂನಿನ ಮೂಲಕ ಬೆದರಿಕೆಯನ್ನು ಮಾಡೋದಕ್ಕೆ ನಿಮಗೆ ದಯಮಾಡಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ನೀವು ಬಳಸ್ಕೊಳ್ಬೇಡಿ. ಸಾಹಿತ್ಯ ಪರಿಷತ್ತಿನ ಹಣವನ್ನು ಬಳಸ್ಕೊಳ್ಬೇಡಿ. ನಿಮ್ಮ ಬಗ್ಗೆ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನಮ್ಗೆ ಯಾವುದೇ ವಿಧವಾದಂಥ ತಕರಾರಿಲ್ಲ. ಸಾಹಿತ್ಯ ಪರಿಷತ್ತನ್ನು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ನಡೆಯ ಬಗ್ಗೆ ನಮ್ಮ ತಕರಾರಿ ಹೊರತು, ನಿಮ್ಮ ನಡೆಯ ಬಗ್ಗೆ ನಮ್ಮ ವಿರೋಧ ಹೊರತು ಬೇರೆ ಯಾವುದ್ರ ಬಗ್ಗೆಯೂ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಿಮ್ಮ ನಡೆಯ ಬಗ್ಗೆ ವಿರೋಧ ಮಾಡ್ತಾ ಇರ್ತಕ್ಕಂಥ ನಮ್ಮನ್ನು ಎದುರಿಸೋದಕ್ಕೆ ಸಾಹಿತ್ಯ ಪರಿಷತ್ತಿನ ಹಣವನ್ನು ಯಾಕೆ ಬಳಸ್ತಾ ಇದ್ದೀರಿ? ಇದನ್ನು ಸ್ಪಷ್ಟಪಡಿಸಿ. ನೀವು ನಿಮ್ಮ ಹಣವನ್ನು ಹಾಕಿ ಸಾಹಿತ್ಯ ಪರಿಷತ್ತಿನ ಹಣವನ್ನು ಯಾಕೆ ಹಾಕ್ತಾ ಇದ್ದೀರಿ? ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಒಂದೊಂದು ಪೈಸೆಯನ್ನು ಸಂಗ್ರಹಿಸಿ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದಾರೆ. ಈ 105 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಈ ಸಾಧನೆಯನ್ನು ಕ್ಷಣ ಮಾತ್ರದಲ್ಲಿ 5 ವರ್ಷಗಳಲ್ಲಿ ಹಾಳು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ. ಈ ಮೂಲಕ ಎಲ್ಲ ಆಜೀವ ಸದಸ್ಯರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇದನ್ನು ಪ್ರತಿಭಟಿಸುವ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಡಿ ಎನ್ನುವ ಮಾತನ್ನು ಹೇಳ್ತಾ, ನಿಮ್ಮನ್ನು ಕಾನೂನು ಯಾವುದೇ ವಿಧವಾದಲ್ಲಿ ಕಾನೂನಿನ ಮೂಲಕ ಎದುರಿಸುವಂಥ ಪ್ರಯತ್ನ ಬೇಡ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ, ಎಲ್ಲ ಆರೋಗ್ಯಕರವಾದಂಥ ಮನಸ್ಸುಗಳಿಗೆ ನಮಸ್ಕಾರ ಸಲ್ಲಿಸ್ತೇನೆ. ಅನಾರೋಗ್ಯಕರವಾಗಿರ್ತಕ್ಕಂಥ ಮನಸ್ಸುಗಳು ಇರ್ಬೋದು, ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಈ ಹುಚ್ಚು ಮನಸ್ಸಿನ ವ್ಯಕ್ತಿಗಳಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅಂತನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.